ಹಾಯ್ ಸರ್. ಹಾಯ್ ಮಕ್ಕಳೇ, ಏನು ಮಾಡ್ತಾ ಇದ್ದೀರಾ ಸರ್? ನಾನು ಒಂದು ಸರಳ ವಿದ್ಯುತ್ ಮಂಡಲವನ್ನು ರಚಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಏನು ಸರ್ ಇದು ವಿದ್ಯುತ್ ಮಂಡಲ ಅಂದರೆ? ಯಾಕೆ ನಿಮಗೆ ಗೊತ್ತಿಲ್ವಾ? ಸರ್ ಅದನ್ನು ಓದಿದ್ದೀವಿ ಆದರೆ ನೋಡಿಲ್ಲ. ಸರಿ, ಹಾಗಾದರೆ ಬನ್ನಿ, ಇವತ್ತಿನ ಪ್ರಯೋಗಾಲಯದಲ್ಲಿ ನಾವು ಒಂದು ಸರಳ ವಿದ್ಯುತ್ ಮಂಡಲದ ರಚನೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಅದೇ ರೀತಿ ಈ ವಿದ್ಯುತ್ ಮಂಡಲದ ರಚನೆಯಲ್ಲಿ ಬಳಸುವಂತಹ ಪರಿಕರಗಳು ಯಾವುದು, ಅವನ್ನ ಹೇಗೆ ಬಳಕೆ ಮಾಡಬೇಕು ಅನ್ನೋದನ್ನು ಕೂಡ ನೋಡ್ಕೊಳ್ಳೋಣ. ಶುರು ಮಾಡೋಣವಾ? ಹಾಂ ಸರ್. ಅದನ್ನು ಕೊಡು. ಏನಿದು? ವಿದ್ಯುತ್ ಕೋಶ. ಹೌದು, ಇದು ವಿದ್ಯುತ್ ಕೋಶ ಅಥವಾ ಇದನ್ನು ಎಲೆಕ್ಟ್ರಿಕ್ ಸೆಲ್ ಅಂತ ಕರಿತೀವಿ. ಇದು ನಮ್ಮ ದೈನಂದಿನ ಜೀವನದ ಒಂದು ಬಹುಮುಖ್ಯ ಭಾಗವಾಗಿದೆ. ನಿಮ್ಮ ಮನೆಗಳಲ್ಲಿ ಏನಾದರೂ ಇವುಗಳನ್ನ ನೋಡಿದ್ದೀರಾ? ಹಾಂ ಸರ್, ಇದನ್ನು ನಮ್ಮನೆ ಗಡಿಯಾರದಲ್ಲಿ ಉಪಯೋಗಿಸ್ತಾರೆ. ಮತ್ತೆ ಸರ್, ನಮ್ಮನೆ ರಿಮೋಟಲ್ಲಿ ಇದನ್ನು ಬಳಸ್ತಾರೆ. ಹಾಂ, ನಮ್ಮ ಮನೆಯ ಗಡಿಯಾರಗಳಿರ್ಬೋದು, ರಿಮೋಟ್ಗಳಿರ್ಬೋದು, ಅಥವಾ ಸಣ್ಣ ಪುಟ್ಟ ಟಾರ್ಚ್ಗಳಿರ್ಬೋದು, ಅವುಗಳಲ್ಲಿ ನಾವು ಈ ಥರದ ಸೆಲ್ಗಳನ್ನು ಅಥವಾ ವಿದ್ಯುತ್ ಕೋಶಗಳನ್ನು ಬಳಕೆ ಮಾಡ್ತೀವಿ. ಈ ವಿದ್ಯುತ್ ಕೋಶಕ್ಕೆ ಈ ರೀತಿ ಎರಡು ತುದಿಗಳಿರ್ತವೆ. ಈ ತುದಿಗಳಿಗೆ ನಾವು ಧ್ರುವಗಳು ಅಂತ ಕರಿತೀವಿ. ಹಾಗಾದರೆ ಒಂದು ವಿದ್ಯುತ್ ಕೋಶಕ್ಕೆ ಎಷ್ಟು ಧ್ರುವಗಳಿರುತ್ತವೆ? 2 ಧ್ರುವಗಳಿರುತ್ತೆ ಸರ್. ಯಾವ್ದ್ಯಾವುದು? ಒಂದು ಧನ ಧ್ರುವ, ಮತ್ತೊಂದು ಋಣ ಧ್ರುವ. ಹೌದು, ನೋಡಿ, ಈ ವಿದ್ಯುತ್ ಕೋಶಕ್ಕೆ ಧನ ಧ್ರುವ ಮತ್ತು ಋಣ ಧ್ರುವ ಅನ್ನುವಂಥ 2 ಧ್ರುವಗಳಿರ್ತವೆ. ಆಯಿತಾ? ಇದ್ರ ಮೇಲೆ ಬರೆದಿರ್ತಾರೆ ನೋಡಿ, ಇಲ್ಲಿ ಪ್ಲಸ್ ಅಂತ ಬರೆದಿದ್ದಾರೆ, ಈ ಕಡೆ ಮೈನಸ್ ಅಂತ ಬರೆದಿದ್ದಾರೆ. ಈ ಪ್ಲಸ್ ಅಂತ ಇರೋದು ಧನ ಧ್ರುವ, ಮೈನಸ್ ಅಂತ ಇರೋದು ಋಣ ಧ್ರುವ ಆಗಿರುತ್ತೆ. ಅಕಸ್ಮಾತ್ ಇದ್ರ ಮೇಲೆ ಬರೆದಿಲ್ಲ ಅಂತ ಇಟ್ಕೊಳ್ಳಿ, ಅವಾಗ ಹೇಗೆ ಕಂಡುಹಿಡಿಯೋದು? ನೋಡಿ, ಈ ತುದಿಯಲ್ಲಿ ಒಂದು ಸಣ್ಣ ಉಬ್ಬಾದ ಭಾಗ ಇದೆ ಅಲ್ವಾ, ಇದನ್ನು ನೋಡಿ ನಮಗೆ ಗೊತ್ತಾಗುತ್ತೆ ಇದು ಧನ ಧ್ರುವ ಆಗಿದೆ ಅಂತ. ಆಯಿತಾ? ಅದೇ ತುದಿ ಇಲ್ಲಿ ಸಮತಟ್ಟಾಗಿದೆ ಅಂತ ಇಟ್ಕೊಳ್ಳಿ, ಹಾಗಿದ್ರೆ ನಾವು ಅದನ್ನು ಏನಂತ ಗುರುತಿಸಬೇಕು? ಋಣ ಧ್ರುವ ಅಂತ ಗುರುತಿಸಬೇಕು. ಆಯಿತಾ? ಇದು ಧನ ಧ್ರುವ ಮತ್ತು ಇದು ಋಣ ಧ್ರುವ. ಆಯಿತಾ? ಇದನ್ನು ನೇರವಾಗಿ ತೆಗೆದುಕೊಂಡು ಹೋಗಿ ನಮ್ಮ ಪುಸ್ತಕದಲ್ಲಿ ಹೀಗೆ ಇಡಲಿಕ್ಕಾಗಲ್ಲ, ಚಿತ್ರಗಳಲ್ಲಿ ತೋರಿಸ್ಬೇಕಾದ್ರೆ ಅಲ್ವಾ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ? ಚಿಹ್ನೆಗಳನ್ನ ಬಳಸ್ತೀವಿ ಅಲ್ವಾ. ಈ ವಿದ್ಯುತ್ ಕೋಶಕ್ಕೆ ಕೂಡ ಅದರದೇ ಆದ ಒಂದು ಚಿಹ್ನೆ ಇದೆ, ಅದನ್ನು ನೀವು ನಿಮ್ಮ ಪಠ್ಯದಲ್ಲಿ ಓದಿರ್ತೀರಿ. ಹೇಗಿರುತ್ತದು? ಸರ್, ಒಂದು ಉದ್ದನೆಯ ತೆಳ್ಳನೆಯ ಗೆರೆ ಇರುತ್ತೆ, ಅದರ ಪಕ್ಕದಲ್ಲಿ ಚಿಕ್ಕದಾದ ದಪ್ಪನೆಯ ಗೆರೆ ಇರುತ್ತೆ. ಹೌದು, ನೋಡಿ, ಈ ಚಿತ್ರದಲ್ಲಿ ನೋಡ್ತಾ ಇರೋ ಹಾಗೆ ಒಂದು ಉದ್ದನೆಯ ತೆಳ್ಳನೆಯ ಗೆರೆ ಇರುತ್ತೆ, ಅದರ ಪಕ್ಕದಲ್ಲೇ ಒಂದು ಸಣ್ಣ ಅಥವಾ ಚಿಕ್ಕದಾದ ದಪ್ಪನೆಯ ಗೆರೆ ಇರುತ್ತೆ. ಆಯಿತಾ? ಆ ಉದ್ದನೆಯ ಗೆರೆ ಕೋಶದ ಧನಧ್ರುವವನ್ನು ಪ್ರತಿನಿಧಿಸುತ್ತೆ, ಹಾಗೆ ಚಿಕ್ಕದಾಗಿರುವಂತಹ ಗೆರೆ ಕೋಶದ ಋಣಧ್ರುವವನ್ನು ಪ್ರತಿನಿಧಿಸುತ್ತೆ. ಗೊತ್ತಾಯ್ತಾ? ನೋಡಿ, ನಾವು ಈಗ ಬಳಸ್ತಾ ಇದ್ದೀವಲ್ಲ ಈ ವಿದ್ಯುತ್ ಕೋಶಕ್ಕೆ ಅದರದ್ದೇ ಆದ ಒಂದು ವಿಭವಾಂತರ ಅಂತ ಇರುತ್ತೆ. ಆಯಿತಾ? ಈಗ ನಾನು ಇಲ್ಲಿ ತೋರಿಸ್ತಾ ಇರುವಂತಹ ವಿದ್ಯುತ್ ಕೋಶದ ವಿಭವಾಂತರ 1.5 ವೋಲ್ಟ್. ಇದನ್ನು ನಾವು ವೋಲ್ಟೇಜ್ ಅಂತ ಕೂಡ ಕರಿತೀವಿ. ಪ್ರತಿಯೊಂದು ವಿದ್ಯುತ್ ಕೋಶಕ್ಕೂ ತನ್ನದೇ ಆದ ವಿಭವಾಂತರ ಅಥವಾ ವೋಲ್ಟೇಜ್ ಇರುತ್ತೆ. ಆಯಿತಾ? ಆದರೆ ಕೆಲವೊಂದಿಷ್ಟು ಪರಿಕರಗಳಿಗೆ ಅಥವಾ ಉಪಕರಣಗಳಿಗೆ ಏನಾಗುತ್ತೆ, ವಿಭವಾಂತರ ಹೆಚ್ಚಿಗೆ ಬೇಕಾಗುತ್ತೆ. ಉದಾಹರಣೆಗೆ, ನಾನು ಒಂದು ರಿಮೋಟನ್ನು ಬಳಸ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ, ಅದಕ್ಕೆ 3 ವೋಲ್ಟಿನ ವಿದ್ಯುತ್ ಕೋಶದ ಅವಶ್ಯಕತೆ ಇದೆ ಆದರೆ ನನ್ನ ಹತ್ರ 1.5 ವೋಲ್ಟ್ ವಿಭವಾಂತರದ ವಿದ್ಯುತ್ ಕೋಶ ಇದೆ. ಆವಾಗ ನಾನು ಏನು ಮಾಡ್ತೀನಿ? ಎರಡನ್ನು ಜೋಡಿಸ್ತೀನಿ. ಆವಾಗೇನಾಯಿತು? 1.5 ವೋಲ್ಟ್ 1.5 ವೋಲ್ಟ್ ಒಟ್ಟು 3 ವೋಲ್ಟ್ ವಿಭವಾಂತರ ಬರುತ್ತೆ. ಆಯಿತಾ? ಈ ರೀತಿ ಜೋಡಿಸಿದಾಗ ನಾವು ಅದನ್ನು ವಿದ್ಯುತ್ ಕೋಶಗಳ ಸಂಯೋಜನೆ ಅಂತ ಕರಿತೀವಿ. ಆಯಿತಾ? ಈ ರೀತಿ ಸಂಯೋಜನೆಗೆ ಅದರದ್ದೇ ಆದ ಒಂದು ಹೆಸರಿದೆ, ಗೊತ್ತಾ ನಿಮಗೆ ಅದು? ಹಾಂ ಸರ್, ಅದನ್ನು ವಿದ್ಯುತ್ತಿನ ಶುಷ್ಕಕೋಶ ಎಂದು ಕರೆಯುತ್ತೇವೆ. ಹೌದು, ಅದನ್ನು ನಾವು ವಿದ್ಯುತ್ತಿನ ಶುಷ್ಕಕೋಶ ಅಂತ ಕರಿತೀವಿ. ಆಯಿತಾ? ಶುಷ್ಕಕೋಶ ಅಂದರೆ ವಿದ್ಯುತ್ ಕೋಶಗಳ ಸಂಯೋಜನೆ. ಆದರೆ ಇಡೀ ಪ್ರಯೋಗವನ್ನು ಮಾಡೋಷ್ಟು ಹೊತ್ತು ನಾವು ಅದನ್ನು ಹೀಗೆ ಹಿಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಅಲ್ವಾ. ಅದಕ್ಕೋಸ್ಕರ ನಾವು ಈ ರೀತಿಯ ಹೋಲ್ಡರ್ ಅಥವಾ ಧಾರಕವನ್ನು ಬಳಸ್ತೀವಿ. ಇದನ್ನು ವಿದ್ಯುತ್ ಕೋಶಗಳ ಧಾರಕ ಅಥವಾ ಹೋಲ್ಡರ್ ಅಂತ ಕೂಡ ಕರಿತೀವಿ. ಇದರ ಒಳಗೆ ಈ ರೀತಿ ವಿದ್ಯುತ್ ಕೋಶಗಳನ್ನು ಸೇರಿಸೋದರ ಮೂಲಕ ನಾವು ಒಂದು ಶುಷ್ಕಕೋಶವನ್ನು ಹೋಲ್ಡರ್ನ ಮೂಲಕ ರಚನೆ ಮಾಡ್ಕೋಬೋದಾಗಿರುತ್ತೆ. 2 ಕೋಶಗಳು, 3 ಕೋಶಗಳು, 4 ಅಥವಾ ಅದಕ್ಕಿಂತ ಹೆಚ್ಚಿನ ಕೋಶಗಳ ಈ ರೀತಿಯ ಧಾರಕಗಳು ನಿಮಗೆ ಮಾರುಕಟ್ಟೆಯಲ್ಲಿ ಲಭ್ಯವಿರುತ್ತವೆ. ಇವತ್ತಿನ ಪ್ರಯೋಗದಲ್ಲಿ ನಾವು 4 ಕೋಶಗಳನ್ನು ಹೋಲ್ಡ್ ಮಾಡುವಂತಹ ಹೋಲ್ಡರನ್ನು ಅಥವಾ ಧಾರಕವನ್ನು ಬಳಸ್ತಾ ಇದ್ದೇವೆ. ಆಯಿತಾ? ಇದನ್ನು ನಮ್ಮ ಪ್ರಯೋಗದಲ್ಲಿ ಬಳಸ್ಕೊಳ್ಳೋಣ. ಈ ವಿದ್ಯುತ್ ಶುಷ್ಕಕೋಶಕ್ಕೂ ಕೂಡ ತನ್ನದೇ ಆದ ಒಂದು ಚಿಹ್ನೆ ಇದೆ. ಆಯಿತಾ? ನೋಡಿ, ಆ ಚಿಹ್ನೆ ಈ ರೀತಿಯಾಗಿದೆ. ಒಂದು ವಿದ್ಯುತ್ ಕೋಶದ ಚಿಹ್ನೆ, ಅದರ ಪಕ್ಕ ಇನ್ನೊಂದು ವಿದ್ಯುತ್ ಕೋಶದ ಚಿಹ್ನೆ, ಈ ರೀತಿಯಾಗಿ ಒಟ್ಟಿಗೆ ನಮೂದಿಸಿದಾಗ ಅದನ್ನು ವಿದ್ಯುತ್ತಿನ ಶುಷ್ಕಕೋಶದ ಚಿಹ್ನೆ ಅಂಥೇಳಿ ಕರಿತೀವಿ. ಆಯಿತಾ? ಇನ್ನು ಈ ವಿದ್ಯುತ್ ಕೋಶದಲ್ಲಿ ಸಿಗುವಂತಹ ವಿದ್ಯುತ್ ಶಕ್ತಿಯನ್ನು ಬೆಳಕಿನ ಶಕ್ತಿಯನ್ನಾಗಿ ಪರಿವರ್ತಿಸುವಂತಹ ಒಂದು ಸಾಧನ ನಮ್ಮ ಹತ್ರ ಇದೆ. ಏನಿದು? ಬಲ್ಬ್ ಅಥವಾ ಇದನ್ನು ವಿದ್ಯುತ್ ಬಲ್ಬು ಅಂತ ಕರಿತೀವಿ. ಇದು ಈ ವಿದ್ಯುತ್ ಕೋಶದ ಒಳಗೆ ಇರುವಂತಹ ವಿದ್ಯುತ್ ಶಕ್ತಿಯನ್ನು ಬೆಳಕಿನ ಶಕ್ತಿಯನ್ನಾಗಿ ಪರಿವರ್ತಿಸದೆ ಅಲ್ವಾ. ಇದನ್ನು ನೇರವಾಗಿ ನಮ್ಮ ವಿದ್ಯುತ್ ಮಂಡಲದಲ್ಲಿ ಬಳಕೆ ಮಾಡ್ಕೊಳ್ಬೋದು, ಅಥವಾ ಅದಕ್ಕೋಸ್ಕರನೇ ಈ ರೀತಿಯ ಒಂದು ಧಾರಕ ಸಿಗುತ್ತೆ. ಆಯಿತಾ?
ಆ ಧಾರಕಕ್ಕೆ ನೋಡಿ 2 ತುದಿಗಳಿರ್ತದೆ. ಇದನ್ನು ನಾವು ವಿದ್ಯುತ್ ಮಂಡಲದಲ್ಲಿ ಸುಲಭವಾಗಿ ಸಂಪರ್ಕಿಸಲು ಸಾಧ್ಯವಾಗುತ್ತೆ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಬಲ್ಬನ್ನು ಈ ಹೋಲ್ಡರ್ ಅಥವಾ ಧಾರಕಕ್ಕೆ ಹಾಕಿ ನಂತರ ಅದನ್ನು ನಮ್ಮ ವಿದ್ಯುತ್ ಮಂಡಲದಲ್ಲಿ ಬಳಕೆ ಮಾಡ್ಕೊಳ್ತೀವಿ. ಆಯಿತಾ? ಈ ಬಲ್ಬಿಗೂ ಕೂಡ ಚಿಹ್ನೆ ಇದೆ. ಆ ಚಿಹ್ನೆ ಈ ರೀತಿಯಾಗಿದೆ. ನಂತರ ಈ ವಿದ್ಯುತ್ ಕೋಶದಲ್ಲಿರುವ ಶಕ್ತಿಯನ್ನು ಈ ಬಲ್ಬ್ ಬಳಸಿಕೊಳ್ಳುವಾಗ ಇದನ್ನು ನಿಯಂತ್ರಣ ಮಾಡಬೇಕಾಗತ್ತೆ. ಉದಾಹರಣೆಗೆ ಈಗ ನಿಮ್ಮ ಮನೆಯಲ್ಲಿ ಬಲ್ಬ್ ಇರುತ್ತೆ, ಅದನ್ನು ಬೇಕಾದಾಗ ಸ್ವಿಚ್ ಆನ್ ಮಾಡ್ತೀರಿ, ಬೇಡ ಅಂದಾಗ ಸ್ವಿಚ್ ಆಫ್ ಮಾಡ್ತೀರಲ್ವಾ. ಅದಕ್ಕೆ ಏನು ಬೇಕಾಗತ್ತೆ? ಸ್ವಿಚ್ ಬೇಕಾಗುತ್ತೆ. ಸ್ವಿಚ್ ಬೇಕಾಗತ್ತಲ್ವಾ. ಅದೇ ರೀತಿ ಸರಳವಾದ ಒಂದು ಸ್ವಿಚ್ಚನ್ನು ನಾವು ನಮ್ಮ ಪ್ರಯೋಗಾಲಯದಲ್ಲಿ ಬಳಸ್ಕೊಳ್ತಾ ಇದ್ದೀವಿ. ಇದನ್ನು ನಾವು ಪ್ಲಗ್ ಕೀ ಅಂತ ಕರಿತೀವಿ. ಆಯಿತಾ? ಇಲ್ಲೊಂದು ಕೀ ಇರುತ್ತೆ. ಇದನ್ನು ತೆಗೆದಾಗ ಅದನ್ನು ತೆರೆದ ಪ್ಲಗ್ ಕೀ ಅಂತ ಕರಿತೀವಿ. ಅದನ್ನು ಹಾಕಿದಾಗ ಮುಚ್ಚಿದ ಪ್ಲಗ್ ಕೀ ಅಂತ ಕರಿತೀವಿ. ಇದನ್ನು ಮುಚ್ಚಿದಾಗ ಇದು ಸ್ವಿಚ್ ಆನ್ ಆಗಿದೆ ಅಂತ ಹೇಳುತ್ತೆ ಅಥವಾ ಪ್ರತಿನಿಧಿಸುತ್ತೆ. ಇದನ್ನು ತೆಗೆದಾಗ ಸ್ವಿಚ್ ಆಫ್ ಆಗಿರೋದನ್ನು ಇದು ಪ್ರತಿನಿಧಿಸುತ್ತೆ. ಅರ್ಥ ಆಯ್ತಾ? ಇದನ್ನು ನಾವು ನಮ್ಮ ಪ್ರಯೋಗದಲ್ಲಿ ಬಳಸ್ತಾ ಇದ್ದೇವೆ. ಇದರ ಒಂದು ಚಿಹ್ನೆ ಈ ರೀತಿಯಾಗಿರುತ್ತೆ. ಇಲ್ಲಿ ಮೊದಲನೇ ಚಿತ್ರ ಮುಚ್ಚಿದ ಪ್ಲಗ್ ಕೀಯ ಚಿಹ್ನೆಯಾಗಿರುತ್ತೆ. ಹಾಗೆ ಎರಡನೇ ಚಿತ್ರ ತೆರೆದ ಪ್ಲಗ್ ಕೀಯ ಚಿಹ್ನೆಯಾಗಿರುತ್ತೆ. ಆಯಿತಾ? ಇನ್ನು ಈ ವಿದ್ಯುತ್ ಮಂಡಲದಲ್ಲಿ ಈಗ ವಿದ್ಯುತ್ ಪ್ರವಾಹ ಹರಿಯೋಕ್ಕೆ ಶುರುವಾಗುತ್ತಲ್ವಾ, ಅದನ್ನು ಅಳತೆ ಮಾಡಲಿಕ್ಕೆ ನಮಗೊಂದು ಮಾಪಕ ಬೇಕಾಗುತ್ತೆ. ಆಯಿತಾ? ಆ ವಿದ್ಯುತ್ ಪ್ರವಾಹದ ಮಾಪಕ ಈ ರೀತಿಯಾಗಿರುತ್ತೆ. ಇದನ್ನು ಏನಂತ ಕರೀತಾರೆ? ಆ್ಯಮೀಟರ್ ಅಂತ ಕರೀತಾರೆ. ಈ ಆ್ಯಮೀಟರ್ ವಿದ್ಯುತ್ ಪ್ರವಾಹವನ್ನು ಅಳತೆ ಮಾಡಲು ಬಳಸುವಂಥ ಒಂದು ಮಾಪಕ. ಗೊತ್ತಾಯ್ತಾ? ಇದಕ್ಕೆ ಕೂಡ 2 ಧ್ರುವಗಳಿರ್ತವೆ. ಒಂದು ಧನ ಧ್ರುವ, ಮತ್ತೊಂದು ಋಣ ಧ್ರುವ. ಆಯಿತಾ? ಇಲ್ಲೇ ಬರೆದಿದ್ದಾರೆ ನೋಡಿ, ಪ್ಲಸ್ ಅಂತ, ಇಲ್ಲಿ ಮೈನಸ್ ಅಂತ. ಪ್ಲಸ್ ಅಂದರೆ ಧನ ಧ್ರುವ, ಮೈನಸ್ ಅಂದರೆ ಋಣ ಧ್ರುವ. ಅಕಸ್ಮಾತ್ ಬರೆದಿರಲಿಲ್ಲ ಅಂದರೆ ಈ ಕೆಂಪು ಬಣ್ಣದ ಧ್ರುವ ಏನಿರುತ್ತೆ ಅದು ಯಾವಾಗಲೂ ಧನ ಧ್ರುವ ಆಗಿರುತ್ತೆ, ಕಪ್ಪು ಬಣ್ಣದ್ದು ಯಾವಾಗಲೂ ಋಣ ಧ್ರುವ ಆಗಿರುತ್ತೆ. ಅರ್ಥ ಆಯ್ತಾ? ಇದು ಆ್ಯಮೀಟರ್. ನಂತರ ನಮಗೆ ಇನ್ನೊಂದು ಮುಖ್ಯವಾದ ವಸ್ತು ಬೇಕು ಈ ವಿದ್ಯುತ್ ಮಂಡಲದ ರಚನೆಗೆ. ಯಾವುದದು? ವಾಹಕ ತಂತಿಗಳು. ಹೌದು, ವಿದ್ಯುತ್ತಿನ ವಾಹಕ ತಂತಿಗಳು. ಈ ವಾಹಕ ತಂತಿಗಳನ್ನು ಅಲ್ಯೂಮಿನಿಯಂ ಅಥವಾ ತಾಮ್ರದಿಂದ ಮಾಡಿರ್ತಾರೆ. ತಾಮ್ರದ ತಂತಿ ಅಥವಾ ಅಲ್ಯೂಮಿನಿಯಂ ತಂತಿಯನ್ನು ಬಳಸ್ತೀವಿ. ಆದರೆ ಅದನ್ನೇ ನೇರವಾಗಿ ನಮ್ಮ ಕೈಗೆ ಕೊಡಲ್ಲ. ಕೊಟ್ಟರೆ ಏನಾಗ್ಬಿಡುತ್ತೆ, ನಮಗೆ ವಿದ್ಯುತ್ ಶಾಕ್ ತಗುಲುವಂತಹ ಸಂಭವ ಇರುತ್ತೆ. ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ಅದರ ಮೇಲೆ ಒಂದು ಅವಾಹಕ ಪದರವನ್ನು ಹೊಚ್ಚಿರ್ತಾರೆ. ಅದನ್ನು ಅವರು ನಮ್ಮ ಕೈಗೆ ಕೊಡ್ತಾರೆ. ಇದನ್ನೇ ನಾವು ನಮ್ಮ ಮನೆಗಳಲ್ಲಿ ಕೂಡ ಬಳಸ್ತೇವೆ. ಆಯಿತಾ? ಆದರೆ ನಮ್ಮ ಲ್ಯಾಬ್ಗಳಲ್ಲಿ ಅಥವಾ ಪ್ರಯೋಗಾಲಯಗಳಲ್ಲಿ ನಾವು ಸ್ವಲ್ಪ ಉತ್ತಮ ಗುಣಮಟ್ಟದ ತಂತಿಗಳನ್ನು ಬಳಸ್ತೇವೆ. ಆಯಿತಾ? ನಮ್ಮ ಸಂಪರ್ಕಗಳನ್ನು ಮಾಡೋದು ಸುಲಭ ಆಗಲಿ ಅನ್ನೋ ಕಾರಣಕ್ಕೆ ನಾವು ಇವಕ್ಕೆ ಮೊಸಳೆ ಬಾಯಿಯ ಕ್ಲಿಪ್ಗಳನ್ನು ಹೊಂದಿರುವ ಅಥವಾ ಅಲಿಗೇಟರ್ ಕ್ಲಿಪ್ಗಳನ್ನು ಹೊಂದಿರುವಂತಹ ವಾಹಕ ತಂತಿಗಳನ್ನ ನಮ್ಮ ಪ್ರಯೋಗಗಳಲ್ಲಿ ಬಳಕೆಯನ್ನು ಮಾಡ್ಕೊಳ್ತಾ ಇದ್ದೇವೆ. ಆಯಿತಾ? ಇವಿಷ್ಟು ನಮಗೆ ಬೇಕಾದಂಥ ಪರಿಕರಗಳು. ಇಷ್ಟಾದ ಮೇಲೂ ನಮಗೆ ಇನ್ನೊಂದು ವಸ್ತು ಬೇಕು ನಮ್ಮ ವಿದ್ಯುತ್ ಮಂಡಲದ ರಚನೆಗೆ. ಏನದು? ಸರ್, ವಿದ್ಯುತ್ ಮಂಡಲದ ರೇಖಾಚಿತ್ರ. ಹೌದು, ನಮಗೆ ಒಂದು ವಿದ್ಯುತ್ ಮಂಡಲದ ರೇಖಾಚಿತ್ರದ ಅವಶ್ಯಕತೆ ಇದೆ. ಅಂದರೆ ನಾವೊಂದು ಕಟ್ಟಡವನ್ನು ಅಥವಾ ಒಂದು ನಿಮ್ಮ ಮನೆಗಳನ್ನು ನೀವು ಕಟ್ಟಬೇಕಾದ್ರೆ ನೀವು ಬ್ಲೂ ಪ್ರಿಂಟ್ ಬೇಕು ಅಂತ ಕೇಳ್ತೀರಲ್ವಾ, ಅಂದರೆ ಒಂದು ನೀಲನಕ್ಷೆ ಬೇಕು ಅಂತ ಕೇಳ್ತೀರಲ್ವಾ. ಅದೇ ರೀತಿ ನಮ್ಮ ವಿದ್ಯುತ್ ಮಂಡಲಕ್ಕೂ ಕೂಡ ಒಂದು ನೀಲನಕ್ಷೆ ಇರುತ್ತೆ. ಅದನ್ನೇ ನಾವು ವಿದ್ಯುತ್ ಮಂಡಲದ ರೇಖಾಚಿತ್ರ ಅಂತ ಕರಿತೀವಿ. ಆಯಿತಾ? ನಾವು ಈಗ ಮಾಡಲಿಕ್ಕೆ ಹೊರಟಿರುವಂತಹ ವಿದ್ಯುತ್ ಮಂಡಲದ ರೇಖಾಚಿತ್ರದ ನೀಲನಕ್ಷೆ ಈ ರೀತಿಯಾಗಿದೆ. ಈ ಚಿತ್ರವನ್ನು ಸರಿಯಾಗಿ ಗಮನಿಸಿ. ಅಲ್ಲಿ ಬಳಸಿರುವಂತಹ ಎಲ್ಲ ವಸ್ತುಗಳು ಅಥವಾ ಎಲ್ಲ ಚಿಹ್ನೆಗಳು ನಿಮಗೆ ಪರಿಚಿತವಾಗಿರುವಂಥವು. ಏನೇನಿದೆ ಅಲ್ಲಿ? ಒಂದು ಶುಷ್ಕಕೋಶ ಇದೆ, ಒಂದು ಪ್ಲಗ್ ಕೀ ಇದೆ, ಒಂದು ಆ್ಯಮೀಟರ್ ಇದೆ, ಮತ್ತು ಒಂದು ಬಲ್ಬ್ ಇದೆ ಅಲ್ವಾ. ಈಗ ಅದನ್ನು ನೋಡಿಕೊಂಡು ನಾವು ನಮ್ಮ ವಿದ್ಯುತ್ ಮಂಡಲದ ರಚನೆಯನ್ನು ಮಾಡೋಣ. ಆಯಿತಾ? ಒಂದು ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಯಾವುದೇ ಒಂದು ವಿದ್ಯುತ್ ಮಂಡಲದ ರಚನೆಯನ್ನು ಮಾಡೋದಕ್ಕಿಂತ ಮುಂಚೆ ನಮ್ಮ ವಿದ್ಯುತ್ ಮಂಡಲದ ರೇಖಾಚಿತ್ರದಲ್ಲಿ ವಸ್ತುಗಳನ್ನ ಹೇಗೆ ಜೋಡಿಸಿರ್ತಾರಲ್ಲ, ಅಂದರೆ ಹೇಗೆ ಇಟ್ಕೊಂಡಿರ್ತಾರಲ್ಲ, ಅದೇ ರೀತಿ ನಾವು ಇಲ್ಲಿ ಇಟ್ಕೋಬೇಕಾಗತ್ತೆ. ಅದಾದ ನಂತರ ನಾವು ಸಂಪರ್ಕಗಳನ್ನ ಕೊಡಲಿಕ್ಕೆ ಶುರು ಮಾಡಬೇಕಾಗತ್ತೆ. ಇದು ಒಂದು ಸುಲಭದ ವಿಧಾನ. ಆಯಿತಾ? ಶುರು ಮಾಡೋಣವಾ? ಏನಾಗುತ್ತೆ, ರೇಖಾಚಿತ್ರದಲ್ಲಿ ಮೊದಲನೇದಾಗಿ ಏನಿದೆ? ಶುಷ್ಕಕೋಶ ಇದೆ, ಅದರ ಪಕ್ಕದಲ್ಲಿ ಪ್ಲಗ್ ಕೀ ಇದೆ, ಆಮೇಲೆ ಅದರ ಈ ಕಡೆ ಪಕ್ಕದಲ್ಲಿ ಆ್ಯಮೀಟರ್, ಹಾಗೆ ಮುಂದ್ಗಡೆ ಬಲ್ಬು. ಈ ರೀತಿಯಾಗಿ ನಾವು ಜೋಡಿಸ್ಕೊಂಡಿದ್ದೀವಿ. ಆಯಿತಾ? ಈಗ ನಾವು ವಾಹಕ ತಂತಿಗಳನ್ನ ಬಳಸ್ಕೊಂಡು ಒಂದಕ್ಕೊಂದು ಸಂಪರ್ಕವನ್ನು ಕೊಡ್ತಾ ಹೋಗೋಣವಾ? ಈಗ ನೀವು ರೇಖಾಚಿತ್ರವನ್ನು ನೋಡಿಕೊಂಡು ಒಂದೊಂದೇ ಸಂಪರ್ಕವನ್ನು ಹೇಳ್ತಾ ಹೋಗ್ತೀರಾ? ಶುರು ಮಾಡೋಣ. ಸರಿ, ಹಾಗಾದರೆ ಹೇಳ್ತಾ ಹೋಗಿ. ಮೊದಲನೆಯದಾಗಿ ಶುಷ್ಕಕೋಶದ ಧನಧ್ರುವದಿಂದ ಬಲ್ಬ್ನ ಒಂದು ತುದಿಗೆ, ಬಲ್ಬಿನ ಇನ್ನೊಂದು ತುದಿಯಿಂದ ಆಮೀಟರ್ನ ಧನಧ್ರುವಕ್ಕೆ, ಆಮೀಟರ್ನ ಋಣಧ್ರುವದಿಂದ ಪ್ಲಗ್ ಕೀಯ ಒಂದು ತುದಿಗೆ, ಪ್ಲಗ್ ಕೀಯ ಇನ್ನೊಂದು ತುದಿಯಿಂದ ಶುಷ್ಕಕೋಶದ ಋಣಧ್ರುವಕ್ಕೆ. ನೋಡಿ, ಸಿದ್ಧವಾಯ್ತಲ್ವಾ ನಮ್ಮ ವಿದ್ಯುತ್ ಮಂಡಲ? ಸರ್, ಆದರೆ ಬಲ್ಬೇ ಉರಿತಾ ಇಲ್ಲ. ಅಯ್ಯೋ, ಹೌದಲ್ಲ ಸರ್, ಪ್ಲಗ್ ಕೀ ಹಾಕಿಲ್ಲ. ಹಾಂ, ಪ್ಲಗ್ ಕೀ ಹಾಕಬೇಕಲ್ವಾ?
ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಯಾವಾಗಲೂ ಅಷ್ಟೇ ಒಂದು ವಿದ್ಯುತ್ ಮಂಡಲದ ರಚನೆಯನ್ನು ಮಾಡಬೇಕಾದ್ರೆ ಪ್ಲಕ್ಕಿಯನ್ನು ಯಾವತ್ತೂ ತೆರೆದಿಡಬೇಕು. ಆಯಿತಾ? ಒಮ್ಮೆ ಅದು ಸರಿ ಇದೆ ಅಂತ ನಿಮಗೆ ಅನಿಸಿದ ನಂತರ ಮಾತ್ರ ನಾವು ಪ್ಲಕ್ಕಿಯನ್ನು ಹಾಕಬೇಕಾಗತ್ತೆ. ಈಗ ಪ್ಲಕ್ಕಿಯನ್ನು ಹಾಕೋಣ. ನೋಡಿದ್ರಲ್ಲ, ಬೆಳಕು ಬಂತಲ್ವಾ? ಅಂದರೆ ಏನರ್ಥ? ನಮ್ಮ ವಿದ್ಯುತ್ ಮಂಡಲ ಸರಿಯಾಗಿ ತನ್ನ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದೆ ಅಂತ ಅರ್ಥ ಅಲ್ವಾ? ಜೊತೆಗೆ ಈ ಆಮೀಟರ್ನ ನೋಡಿ, ಇಲ್ಲೂ ಕೂಡ ಒಂದು ತನ್ನ ಸೂಚ್ಯಂಕವನ್ನು ತೋರಿಸ್ತಾ ಇದೆ. ಅಂದರೆ ಈ ಆಮೀಟರ್ ಈ ವಿದ್ಯುತ್ ಮಂಡಲದಲ್ಲಿ ಹರಿಯುತ್ತಿರುವ ವಿದ್ಯುತ್ ಪ್ರವಾಹವನ್ನು ಅಳತೆ ಮಾಡಿ ನಮಗೆ ತೋರಿಸ್ತಾ ಇದೆ ಅಂತ ಆಯಿತು. ಗೊತ್ತಾಯ್ತಾ? ಇದು ನಮ್ಮ ಮೊದಲನೇ ಪ್ರಯೋಗ, ಒಂದು ಸರಳ ವಿದ್ಯುತ್ ಮಂಡಲದ ರಚನೆ. ಚೆನ್ನಾಗಿತ್ತಲ್ವಾ? ಮಕ್ಕಳೇ, ನೀವು ನಿಮ್ಮ ಪಠ್ಯಗಳಲ್ಲಿ ಓದುವಾಗ ವಿದ್ಯುತ್ ಮತ್ತು ವಿದ್ಯುತ್ ಮಂಡಲಗಳ ಬಗ್ಗೆ ಬಹಳಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ದೀರಿ. ಅದರಲ್ಲಿ ಒಂದು ವಿಶೇಷವಾದ ನಿಯಮ ಬರುತ್ತೆ. ಯಾವುದದು? ಓಮ್ನ ನಿಯಮ. ಏನದು ಓಮ್ನ ನಿಯಮ ಅಂದರೆ? ಸರ್, ಒಂದು ವಾಹಕ ತಂತಿಯ ತುದಿಗಳ ನಡುವೆ ಇರುವ ವಿಭವಾಂತರವು ಆ ವಾಹಕ ತಂತಿಯಲ್ಲಿ ಪ್ರವಹಿಸುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಹೌದು. ನಾವು ಒಂದು ವಿದ್ಯುತ್ ಮಂಡಲವನ್ನು ತೆಗೆದುಕೊಂಡ್ರೆ ಅದರಲ್ಲಿರುವಂತಹ ಒಂದು ತಂತಿಯ ಎರಡು ತುದಿಗಳ ನಡುವೆ ಇರುವಂತಹ ವಿಭವಾಂತರವು ಅದರಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿ ಇರುತ್ತದೆ ಅನ್ನೋದನ್ನು ಓಮ್ ಹೇಳಿಕೊಟ್ಟ. ಈ ಓಮ್ ಅನ್ನೋನು ಜರ್ಮನಿಯ ಒಬ್ಬ ಖ್ಯಾತ ಭೌತಶಾಸ್ತ್ರಜ್ಞ, ಹಾಗೂ ಅವನು ಈ ನಿಯಮವನ್ನು ನಮಗೆ ಕೊಟ್ಟಿದ್ದು 1827ನೇ ಇಸ್ವಿಯಲ್ಲಿ. ಈ ನಿಯಮ ನಮ್ಮ ವಿದ್ಯುತ್ ಹಾಗೂ ವಿದ್ಯುತ್ ಮಂಡಲಕ್ಕೆ ಸಂಬಂಧಪಟ್ಟಂತಹ ಹಲವಾರು ಅಧ್ಯಯನಗಳಿಗೆ ಬೆನ್ನೆಲುಬಾಗಿ ನಿಂತಿದೆ. ಅಂತಹ ಓಮ್ನ ನಿಯಮವನ್ನು ಇವತ್ತು ನಾವು ನಮ್ಮ ಪ್ರಯೋಗಾಲಯದಲ್ಲಿ ಪರಿಶೀಲನೆಗೆ ಒಳಪಡಿಸೋಣ. ಹಾಗೆಯೇ ಅದೇ ನಿಯಮವನ್ನು ಬಳಸಿಕೊಂಡು ನಮ್ಮ ಬಳಿ ಇರುವಂತಹ ಈ ಒಂದು ತಂತಿಯ ರೋಧದ ಬೆಲೆಯನ್ನು ನಾವು ಕಂಡುಹಿಡಿಯೋಣ. ಶುರು ಮಾಡೋಣ. ಈಗ ನಾವು ಈ ವಿದ್ಯುತ್ ಮಂಡಲದ ರಚನೆಗೆ ಬೇಕಾದಂತಹ ಪರಿಕರಗಳು ಯಾವ್ದ್ಯಾವುದು ಅಂತ ನೋಡೋಣ. ನಮ್ಮ ಪ್ರಯೋಗಕ್ಕೆ ವಿದ್ಯುತ್ ಶಕ್ತಿಯನ್ನು ಒದಗಿಸಬೇಕಲ್ಲ, ಅದಕ್ಕಾಗಿ ನಮಗೊಂದು ಶುಷ್ಕಕೋಶ ಬೇಕು. ಸರ್, ಇಲ್ಲಿದೆ. ಹಾಂ, ಇದು ಒಂದು ವಿದ್ಯುತ್ತಿನ ಶುಷ್ಕಕೋಶ. ಅದರ ಜೊತೆಗೆ ಅದರಿಂದ ಬರುವಂತಹ ವಿದ್ಯುತ್ ಪ್ರವಾಹವನ್ನು ನಿಯಂತ್ರಿಸೋದಕ್ಕೆ ನಮಗೊಂದು ಪ್ಲಕ್ಕಿ ಬೇಕು. ಇಲ್ಲಿದೆ ಸರ್. ಹಾಗೆ ಅಲ್ಲಿ ಹರಿಯುವ ವಿದ್ಯುತ್ ಪ್ರವಾಹವನ್ನು ಅಳತೆ ಮಾಡೋದಕ್ಕೆ ನಮಗೆ ಒಂದು ಮಾಪಕ ಬೇಕು. ಆ ಮಾಪಕ ಆಮೀಟರ್ನು ಕೂಡ ನಾವಿಲ್ಲಿ ಇಟ್ಕೊಳ್ಳೋಣ. ಅದೇ ರೀತಿ ನಮಗೆ ಇನ್ನೊಂದು ಮಾಪಕ ಬೇಕು, ಅದು ವೋಲ್ಟ್ ಮೀಟರ್. ಈ ವೋಲ್ಟ್ ಮೀಟರ್ ನಾವು ಮಾಪಕವನ್ನು ನಾವು ಬಳಸಿಕೊಂಡು ಯಾವುದೇ ಒಂದು ತಂತಿಯ ಎರಡು ತುದಿಗಳ ನಡುವೆ ಇರುವಂತಹ ವಿಭವಾಂತರವನ್ನು ಅಳತೆ ಮಾಡ್ಬೋದು. ಅದನ್ನು ನಾವು ವೋಲ್ಟ್ ಮೀಟರ್ ಅಂತ ಕರಿತೀವಿ. ಅದಕ್ಕೂ ಕೂಡ ಧನಧ್ರುವ ಮತ್ತು ಋಣಧ್ರುವ ಅನ್ನುವಂಥ ಎರಡು ಧ್ರುವಗಳು ಇರುತ್ತವೆ. ಆಯಿತಾ? ಅದರ ಜೊತೆಗೆ ನಮಗೆ ನಮ್ಮ ವಿದ್ಯುತ್ ಮಂಡಲದ ಸಂಪರ್ಕಗಳನ್ನ ಸಾಧಿಸೋದಕ್ಕೆ ನಮಗೆ ವಾಹಕ ತಂತಿಗಳು ಬೇಕು. ನಾವು ಮೊದಲಿನಂತೆಯೇ ಇಲ್ಲಿ ಮೊಸಳೆ ಬಾಯಿಯ ಕ್ಲಿಪ್ಗಳನ್ನು ಹೊಂದಿರುವಂತಹ ವಾಹಕ ತಂತಿಗಳನ್ನ ನಮ್ಮ ಪ್ರಯೋಗದಲ್ಲಿ ಬಳಸ್ತಾ ಇದ್ದೇವೆ. ಅದರ ಜೊತೆಗೆ ನಾವು ಒಂದು ತಂತಿಯನ್ನು ಬಳಸ್ತಾ ಇದ್ದೇವೆ. ಇದರ ರೋಧವನ್ನು ನಾವು ಕಂಡುಹಿಡಿಯಬೇಕಾಗಿದೆ. ಇದು ಒಂದು ನಿಕ್ರೋಮ್ನಿಂದ ಮಾಡಿರುವಂತಹ ತಂತಿ. ಈ ನಿಕ್ರೋಮ್ ಅಂದರೆ ಏನು ಅಂತ ಗೊತ್ತಾ ನಿಮಗೆ? ಇಲ್ಲ ಸರ್. ಸರಿ, ಈ ನಿಕ್ರೋಮ್ ಅನ್ನೋದು ನಿಕ್ಕಲ್, ಕ್ರೋಮಿಯಂ, ಮ್ಯಾಂಗನೀಸ್ ಮತ್ತು ಕಬ್ಬಿಣ ಇವುಗಳಿಂದ ಮಾಡಿದಂತಹ ಒಂದು ಮಿಶ್ರಲೋಹ. ಆ ಮಿಶ್ರಲೋಹದಿಂದ ಮಾಡಿದಂಥ ತಂತಿಯೇ ಈ ನಿಕ್ರೋಮ್. ಈ ನಿಕ್ರೋಮ್ ತಂತಿಯನ್ನು ನಮ್ಮ ಪ್ರಯೋಗದಲ್ಲಿ ನಾವು ಬಳಸ್ತಾ ಇದ್ದೇವೆ. ಆಯಿತಾ? ಇವಿಷ್ಟು ಪರಿಕರಗಳು ನಮ್ಮ ಈ ವಿದ್ಯುತ್ ಮಂಡಲದ ರಚನೆಗೆ ಬೇಕಾಗುತ್ತೆ. ಆಯಿತಾ? ಇನ್ನೇನು ಉಳಿತು? ವಿದ್ಯುತ್ ಮಂಡಲದ ರೇಖಾಚಿತ್ರ. ಹಾಂ, ಇದಕ್ಕೂ ಕೂಡ ನಮಗೆ ಒಂದು ವಿದ್ಯುತ್ ಮಂಡಲದ ರೇಖಾಚಿತ್ರ ಬೇಕು. ಆ ರೇಖಾಚಿತ್ರ ಈ ರೀತಿಯಾಗಿದೆ. ನೋಡಿ, ಇಲ್ಲಿ ಮೇಲ್ಗಡೆ ಕಾಣ್ತಾ ಇದೆಯಲ್ಲ, ಇದು ವಿದ್ಯುತ್ತಿನ ಶುಷ್ಕಕೋಶ. ಇದರಲ್ಲಿ 1, 2, 3, 4 ಒಟ್ಟು 4 ವಿದ್ಯುತ್ ಕೋಶಗಳನ್ನ ನಾವು ಸೇರಿಸಬಹುದಾಗಿದೆ. ಅದರ ಪಕ್ಕದಲ್ಲೇ ನಮಗೆ ನಮ್ಮ ಪ್ಲಕ್ಕಿ ಕಾಣ್ತಾ ಇದೆ. ನೆನಪಿಟ್ಕೊಳ್ಳಿ, ಯಾವುದೇ ಒಂದು ವಿದ್ಯುತ್ ಮಂಡಲದ ರಚನೆಯನ್ನು ಮಾಡುವಾಗ ಪ್ಲಕ್ಕಿಯನ್ನು ಯಾವಾಗಲೂ ತೆರೆದಿಡಬೇಕು. ರಚನೆ ಆದ ನಂತರ ಅದನ್ನು ಮುಚ್ಚಿ ವಿದ್ಯುತ್ ಸಂಪರ್ಕವನ್ನು ಕೊಡಬೇಕು. ಗೊತ್ತಾಯ್ತಾ? ಅದರ ನಂತರ ಇಲ್ಲಿ ಆಮೀಟರ್ ಇದೆ. ಅದರ ಧನ ಮತ್ತು ಋಣ ಧ್ರುವಗಳನ್ನು ಸರಿಯಾಗಿ ಗಮನಿಸುತ್ತಾ ಮಂಡಲವನ್ನು ರಚಿಸಬೇಕಾಗತ್ತೆ. ಇಲ್ಲಿ ಒಂದು ರೋಧದ ಚಿಹ್ನೆ ಕಾಣಿಸ್ತಾ ಇದೆ ಅಲ್ವಾ? ಇದು ನಮ್ಮ ನಿಕ್ರೋಮ್ ತಂತಿಯನ್ನು ಪ್ರತಿನಿಧಿಸ್ತಾ ಇದೆ. ಈ ನಿಕ್ರೋಮ್ ತಂತಿಗೆ ತನ್ನದೇ ಆದಂತಹ ಯಾವುದೇ ಚಿಹ್ನೆ ಇರೋದಿಲ್ಲ. ಆಯಿತಾ? ಆದರೆ ನಾವಿಲ್ಲಿ ಇದನ್ನು ಬಳಸ್ತಾ ಇರೋದು ಇದರ ರೋಧವನ್ನು ಕಂಡುಹಿಡಿಯೋಕ್ಕೆ ಅಲ್ವಾ? ಹಾಗಾಗಿ ರೋಧದ ಚಿಹ್ನೆಯನ್ನು ನಾವಿಲ್ಲಿ ತೋರಿಸ್ತಾ ಇದ್ದೀವಿ. ಆಯಿತಾ? ಇದರ ರೋಧವನ್ನೇ ನಾವೀಗ ಕಂಡುಹಿಡಿಯಬೇಕಾಗಿರೋದು ಅಲ್ವಾ? ಇದಕ್ಕಾಗಿ ನಾವು ಇದರ ವಿಭವಾಂತರವನ್ನು ಕಂಡುಹಿಡಿಯಬೇಕಾಗಿದೆ. ಯಾವುದರ ವಿಭವಾಂತರನ ಕಂಡುಹಿಡಿಯಬೇಕು ನಾವು? ನಿಕ್ರೋಮ್ ತಂತಿಯ ವಿಭವಾಂತರ. ಹಾಂ, ನಿಕ್ರೋಮ್ ತಂತಿಯ ವಿಭವಾಂತರ ಕಂಡುಹಿಡಿಯಬೇಕಲ್ವಾ? ಅದಕ್ಕಾಗಿ ನಾವು ಈ ವೋಲ್ಟ್ ಮೀಟರ್ನ ಈ ನಿಕ್ರೋಮ್ ತಂತಿಗೆ ಜೋಡಿಸಬೇಕಾಗತ್ತೆ, ಅದು ಸಮಾಂತರ ಕ್ರಮದಲ್ಲಿ. ಆಯಿತಾ? ನಾವು ಯಾವಾಗಲೂ ಅಷ್ಟೇ ಆಮೀಟರ್ನ ಸರಣಿ ಕ್ರಮದಲ್ಲಿ ಜೋಡಿಸ್ತೇವೆ, ಹಾಗೆ
ವೋಲ್ಟ್ ಮೀಟರ್ನ ಯಾವಾಗಲೂ ಸಮಾಂತರ ಕ್ರಮದಲ್ಲಿ ಜೋಡಿಸಬೇಕಾಗತ್ತೆ. ಈಗ ನೀವು ವಿದ್ಯುತ್ ಮಂಡಲದ ರೇಖಾಚಿತ್ರವನ್ನು ನೋಡಿಕೊಂಡು ಈ ಉಪಕರಣಗಳೆಲ್ಲ ಜೋಡಿಸ್ತಾ ಹೋಗ್ತೀರಾ? ಸರಿ, ಹಾಗಾದರೆ ಓಕೆ, ಚೆನ್ನಾಗಿ ಜೋಡಿಸಿದ್ದೀರಾ. ಈಗ ವಾಹಕ ತಂತಿಗಳ ಮೂಲಕ ಎಲ್ಲವನ್ನು ಸಂಪರ್ಕಕ್ಕೆ ತರೋಣ. ಮೊದಲ ವಾಹಕ ತಂತಿಯನ್ನು ವಿದ್ಯುತ್ ಶುಷ್ಕಕೋಶದ ಧಾರಕದ ಧನಧ್ರುವದಿಂದ ನಿಕ್ರೋಮ್ ತಂತಿಯ ಒಂದು ತುದಿಗೆ, ಮತ್ತೊಂದು ತಂತಿಯನ್ನು ಅದರ ಇನ್ನೊಂದು ತುದಿಯಿಂದ ಆಮೀಟರ್ನ ಧನಧ್ರುವಕ್ಕೆ, ಅದರ ಋಣಧ್ರುವದಿಂದ ಒಂದನ್ನು ಪ್ಲಕ್ಕಿಯ ಒಂದು ತುದಿಗೆ, ಅದರ ಇನ್ನೊಂದು ತುದಿಯಿಂದ ಶುಷ್ಕಕೋಶದ ಋಣಧ್ರುವಕ್ಕೆ ಕೊಡೋಣ. ಸರ್, ವೋಲ್ಟ್ ಮೀಟರ್ ಉಳಿತಲ್ಲ? ಹಾಂ, ವೋಲ್ಟ್ ಮೀಟರನ್ನು ನಿಕ್ರೋಮ್ ತಂತಿಗೆ ಸಮಾಂತರ ಕ್ರಮದಲ್ಲಿ ಜೋಡಿಸೋಣ. ಹೀಗೆ ಮಾಡುವಾಗ ರೇಖಾಚಿತ್ರವನ್ನು ಸರಿಯಾಗಿ ಗಮನಿಸಿ. ಅದರ ಧನಧ್ರುವ ಶುಷ್ಕಕೋಶದ ಧನಧ್ರುವದ ಕಡೆಗಿರುವ ನಿಕ್ರೋಮ್ ತಂತಿಯ ತುದಿಯನ್ನು ಸೇರುವಂತೆ ನೋಡಿಕೊಳ್ಳಬೇಕು. ಅಂತೂ ತಯಾರಾಯ್ತಲ್ವಾ ನಮ್ಮ ವಿದ್ಯುತ್ ಮಂಡಲ? ಈಗ ಈ ಪ್ರಯೋಗವನ್ನು ಮಾಡೋದಕ್ಕೆ ನಮಗೊಂದು ಕೋಷ್ಟಕದ ಅವಶ್ಯಕತೆ ಇದೆ. ಆ ಕೋಷ್ಟಕ ಈ ರೀತಿಯಾಗಿದೆ. ಮೊದಲನೇದಾಗಿ ಕ್ರಮ ಸಂಖ್ಯೆ, ನಂತರ ವಿದ್ಯುತ್ ಮಂಡಲದಲ್ಲಿ ಬಳಸಲಾದ ವಿದ್ಯುತ್ ಕೋಶಗಳ ಸಂಖ್ಯೆ, ನಂತರ ನಿಕ್ರೋಮ್ ತಂತಿಯ ತುದಿಗಳ ನಡುವೆ ಇರುವಂತಹ ವಿಭವಾಂತರ ವಿ ವೋಲ್ಟ್ಗಳಲ್ಲಿ, ನಂತರ ನಿಕ್ರೋಮ್ ತಂತಿಯಲ್ಲಿ ಪ್ರವಹಿಸುವ ವಿದ್ಯುತ್ನ ಪ್ರವಾಹ ಐ ಆಂಪಿಯರ್ಗಳಲ್ಲಿ, ಮತ್ತು ಕೊನೆಯದಾಗಿ ವಿ ಮತ್ತು ಐಗಳ ಅನುಪಾತ ವೋಲ್ಟ್ ಪರ್ ಆಂಪಿಯರ್ಗಳಲ್ಲಿ ನಾವು ಈ ಕೋಷ್ಟಕದಲ್ಲಿ ನಮೂದು ಮಾಡಬೇಕಾಗತ್ತೆ. ಈ ಪ್ರಯೋಗವನ್ನು ನಾವು ಒಟ್ಟು 5 ಹಂತಗಳಲ್ಲಿ ಮಾಡೋಣ. ಮೊದಲನೇದಾಗಿ ಈ ವಿದ್ಯುತ್ ಶುಷ್ಕಕೋಶದಲ್ಲಿ ಯಾವುದೇ ವಿದ್ಯುತ್ ಕೋಶ ಇಲ್ಲದೆ ಇರುವಂತಹ ಹಂತ 1, ಅದಾದ ನಂತರ 1 ವಿದ್ಯುತ್ ಕೋಶದೊಂದಿಗೆ 2ನೇ ಹಂತ, 2 ವಿದ್ಯುತ್ ಕೋಶದೊಂದಿಗೆ 3ನೇ ಹಂತ, 3 ವಿದ್ಯುತ್ ಕೋಶದೊಂದಿಗೆ 4ನೇ ಹಂತ, ಹಾಗೂ 4 ವಿದ್ಯುತ್ ಕೋಶಗಳೊಂದಿಗೆ 5ನೇ ಹಂತ. ಈ ರೀತಿಯಾಗಿ ನಮ್ಮ ಈ ಪ್ರಯೋಗವನ್ನು ಮಾಡ್ತಾ ಹೋಗೋಣ. ಶುರು ಮಾಡೋಣ. ಈಗ ಹಂತ 1ರ ಭಾಗವಾಗಿ ನಮ್ಮ ಶುಷ್ಕಕೋಶದಲ್ಲಿ ಯಾವುದೇ ವಿದ್ಯುತ್ ಕೋಶಗಳು ಇಲ್ಲ. ಈಗ ಪ್ಲಕ್ಕಿಯನ್ನು ಹಾಕೋಣ. ಇಲ್ಲಿ ನೋಡಿ, ವೋಲ್ಟ್ ಮೀಟರ್ನ ಸೂಚ್ಯಂಕ ಎಷ್ಟು? 0. ಆಮೀಟರ್ನ ಸೂಚ್ಯಂಕ ಎಷ್ಟು? 0. ಈ ಸೂಚ್ಯಂಕಗಳನ್ನ ನಾವೀಗ ನಮ್ಮ ಕೋಷ್ಟಕದಲ್ಲಿ ದಾಖಲಿಸೋಣ. ಹಂತ 2ರ ಭಾಗವಾಗಿ 1 ವಿದ್ಯುತ್ ಕೋಶವನ್ನು ನಮ್ಮ ಶುಷ್ಕಕೋಶಕ್ಕೆ ಜೋಡಿಸ್ತಾ ಇದ್ದೇನೆ. ಪ್ಲಕ್ಕಿಯನ್ನು ಹಾಕೋಣ. ಈಗ ಹೇಳಿ, ವೋಲ್ಟ್ ಮೀಟರ್ನ ಸೂಚ್ಯಂಕ ಎಷ್ಟು? 0.6. ಆಮೀಟರ್ನ ಸೂಚ್ಯಂಕ ಎಷ್ಟು? 0.2. ಇವನ್ನು ಕೂಡ ನಮ್ಮ ಕೋಷ್ಟಕಕ್ಕೆ ಹಾಕೋಣ. ಈಗ ಹಂತ 3ರ ಭಾಗವಾಗಿ 2 ವಿದ್ಯುತ್ ಕೋಶಗಳನ್ನು ನಮ್ಮ ಶುಷ್ಕಕೋಶಕ್ಕೆ ಜೋಡಿಸ್ತಾ ಇದ್ದೇನೆ. ಪ್ಲಕ್ಕಿಯನ್ನು ಹಾಕೋಣ. ವೋಲ್ಟ್ ಮೀಟರ್ನ ಸೂಚ್ಯಂಕ ಎಷ್ಟು? 1.05. ಆಮೀಟರ್ನ ಸೂಚ್ಯಂಕ ಎಷ್ಟು? 0.35. ಇವನ್ನು ಕೂಡ ನಮ್ಮ ಕೋಷ್ಟಕದಲ್ಲಿ ದಾಖಲಿಸೋಣ. ಈಗ ಹಂತ 4ರ ಭಾಗವಾಗಿ 3 ವಿದ್ಯುತ್ ಕೋಶಗಳನ್ನು ನಮ್ಮ ಶುಷ್ಕಕೋಶಕ್ಕೆ ಜೋಡಿಸ್ತಾ ಇದ್ದೇನೆ. ಪ್ಲಕ್ಕಿಯನ್ನು ಹಾಕ್ತಾ ಇದ್ದೇನೆ. ಈಗ ಹೇಳಿ, ವೋಲ್ಟ್ ಮೀಟರ್ನ ಸೂಚ್ಯಂಕ ಎಷ್ಟು? 1.5. ಆಮೀಟರ್ನ ಸೂಚ್ಯಂಕ ಎಷ್ಟು? 0.5. ಇವನ್ನು ಕೂಡ ನಮ್ಮ ಕೋಷ್ಟಕಕ್ಕೆ ದಾಖಲಿಸಿಕೊಳ್ಳೋಣ. ನಂತರ ಕೊನೆಯ ಅಥವಾ 5ನೇ ಹಂತದಲ್ಲಿ ಶುಷ್ಕಕೋಶಕ್ಕೆ 4 ವಿದ್ಯುತ್ ಕೋಶಗಳನ್ನ ಜೋಡಿಸ್ತಾ ಇದ್ದೇನೆ. ಪ್ಲಕ್ಕಿಯನ್ನು ಹಾಕ್ತಾ ಇದ್ದೇನೆ. ಈಗ ಹೇಳಿ, ವೋಲ್ಟ್ ಮೀಟರ್ನ ಸೂಚ್ಯಂಕ ಎಷ್ಟು? 1.85. ಆಮೀಟರ್ನ ಸೂಚ್ಯಂಕ ಎಷ್ಟು? 0.6. ಇವನ್ನು ಕೂಡ ನಮ್ಮ ಕೋಷ್ಟಕಕ್ಕೆ ದಾಖಲಿಸಿಕೊಳ್ಳೋಣ. ಈಗ ಈ ಕೋಷ್ಟಕದ ಆಧಾರದ ಮೇಲೆ ನಾವು ಒಂದು ಗ್ರಾಫ್ ಅಥವಾ ಒಂದು ನಕ್ಷೆಯನ್ನು ಹಾಕಬೇಕಾಗತ್ತೆ. ಆ ನಕ್ಷೆಯಲ್ಲಿ ವೈ ಆ್ಯಕ್ಸಿಸ್ನಲ್ಲಿ ನಮ್ಮ ನಿಕ್ರೋಮ್ ತಂತಿಯ ವಿಭವಾಂತರವನ್ನು, ಅದೇ ರೀತಿ ಎಕ್ಸ್ ಆ್ಯಕ್ಸಿಸ್ನಲ್ಲಿ ಆ ನಿಕ್ರೋಮ್ ತಂತಿಯಲ್ಲಿ ಹರಿಯುತ್ತಿರುವ ವಿದ್ಯುತ್ ಪ್ರವಾಹವನ್ನು ನಮೂದು ಮಾಡ್ತಾ ಹೋಗಬೇಕಾಗತ್ತೆ. ಆಯಿತಾ? ಕೋಷ್ಟಕದಲ್ಲಿ ಇರುವಂತಹ ಪ್ರತಿಯೊಂದು ವಿನ ಬೆಲೆಗೆ ಸರಿಸಮನಾದ ಐನ ಬೆಲೆಯನ್ನು ನಾವಿಲ್ಲಿ ಚಿತ್ರಿಸ್ತಾ ಹೋಗೋಣ. ಆ ರೀತಿ ಹಾಕಿದಾಗ ನಮಗೆ ಈ ರೀತಿಯ ಒಂದು ನಕ್ಷೆ ದೊರೆಯುತ್ತದೆ. ಹೇಗಿದೆ ಈ ನಕ್ಷೆ? ನೋಡಿ, ಅಲ್ಲಿ ಇದೊಂದು ಮೂಲ ಬಿಂದುವಿನಿಂದ ಹಾದು ಹೋಗುತ್ತಿರುವಂತಹ ಸರಳ ರೇಖೆಯನ್ನು ಉಂಟು ಮಾಡಿದೆ. ಹಾಗಾದರೆ ಈ ಸರಳ ರೇಖೆಯ ಅರ್ಥ ಏನು? ವಿ ಮತ್ತು ಐಗಳ ಸೂಚ್ಯಂಕಗಳು ಒಂದಕ್ಕೊಂದು ನೇರ ಅನುಪಾತದಲ್ಲಿರುತ್ತವೆ. ಹೌದು, ವಿ ಮತ್ತು ಐಗಳ ಬೆಲೆಗಳು ಅಥವಾ ಸೂಚ್ಯಂಕಗಳು ಒಂದಕ್ಕೊಂದು ನೇರ ಅನುಪಾತದಲ್ಲಿವೆ ಅನ್ನೋದನ್ನು ಈ ನಮ್ಮ ನಕ್ಷೆ ನಮಗೆ ತೋರಿಸ್ಕೊಡ್ತಾ ಇದೆ. ಅಷ್ಟೇ ಅಲ್ಲ, ಇದು ವಿ ಮತ್ತು ಐಗಳ ಅನುಪಾತವು ಒಂದು ಸ್ಥಿರಾಂಕವಾಗಿದೆ ಅನ್ನೋದನ್ನು ಕೂಡ ಹೇಳ್ತಾ ಇದೆ. ಆಯಿತಾ? ನಮ್ಮ ಕೋಷ್ಟಕವನ್ನು ಸರಿಯಾಗಿ ಗಮನಿಸಿ. ಅದರ ಕೊನೆಯ ಸಾಲಿನಲ್ಲಿ ವಿ ಮತ್ತು ಐಗಳ ಅನುಪಾತಗಳ ಬೆಲೆಗಳಿಂದವಲ್ಲ, ಇವೆಲ್ಲ ಹೆಚ್ಚು ಕಡಿಮೆ 3 ಅನ್ನುವಂಥ ಒಂದು ಸಂಖ್ಯೆಗೆ ಸರಿಸಮನಾಗಿದೆ.
ಅಲ್ವಾ? ಅಂದರೆ ನಮ್ಮ ಈ ನಕ್ಷೆಗೆ ಅಥವಾ ಈ ಪ್ರಯೋಗಕ್ಕೆ ಸಂಬಂಧಪಟ್ಟು ಬಂದಿರುವಂತಹ ಸ್ಥಿರಾಂಕದ ಬೆಲೆ ಎಷ್ಟು? 3. ಅರ್ಥ ಆಯ್ತಾ? ಹಾಂ ಸರ್. ಇದನ್ನೇ ಅಲ್ವಾ ಓಮ್ ಹೇಳಿದ್ದು. ಏನಂತ? ಒಂದು ತಂತಿಯ ತುದಿಗಳ ನಡುವೆ ಇರುವ ವಿಭವಾಂತರವು ಅದರಲ್ಲಿ ಹರಿಯುತ್ತಿರುವಂತಹ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಅಥವಾ ಒಂದು ತಂತಿಯ ವಿಭವಾಂತರ ಮತ್ತು ಅದರಲ್ಲಿರುವ ವಿದ್ಯುತ್ ಪ್ರವಾಹದ ಅನುಪಾತವನ್ನು ತೆಗೆದುಕೊಂಡ್ರೆ ಅದೊಂದು ಸ್ಥಿರಾಂಕವಾಗಿರುತ್ತೆ ಅಂತ. ಅದನ್ನೇ ನಾವಿಲ್ಲಿ ನೋಡಿದ್ದು ಅಲ್ವಾ? ನಮ್ಮ ನಕ್ಷೆಯನ್ನು ತೋರಿಸ್ತು, ನೇರ ಅನುಪಾತವನ್ನು ತೋರಿಸ್ತು, ಅದರಲ್ಲಿ ಬಂದಿರುವ ಸ್ಥಿರಾಂಕ ಏನು ತೋರಿಸ್ತು? ಓಮ್ನ ನಿಯಮದಲ್ಲಿ ಬರುವಂತಹ ವಿಭವಾಂತರ ಮತ್ತು ವಿದ್ಯುತ್ ಪ್ರವಾಹದ ಅನುಪಾತವನ್ನು ತೋರಿಸ್ಕೊಡ್ತು. ಆಯಿತಾ? ಅದರ ಸ್ಥಿರಾಂಕ ಎಷ್ಟು ಬಂದಿದೆ ನಮಗೆ? 3 ಅಂತ ಬಂದಿದೆ ಅಲ್ವಾ? ಹಾಗಾದರೆ ಈ 3 ಅನ್ನೋದೇನು? ನಿಕ್ರೋಮ್ ತಂತಿಯ ರೋಧವಾಗಿರುತ್ತದೆ. ಅರ್ಥ ಆಯ್ತಾ? ಹಾಗಾದರೆ ನಾವು ಈ ಪ್ರಯೋಗವನ್ನು ಮಾಡೋದ್ರ ಮೂಲಕ ಓಮ್ನ ನಿಯಮವನ್ನು ಪರಿಶೀಲನೆಗೆ ಒಳಪಡಿಸಿದ್ವಿ. ಹಾಗೆ ನಮ್ಮ ಬಳಿ ಇರುವಂತಹ ಈ ಒಂದು ತಂತಿಯ ರೋಧವನ್ನು ಕಂಡುಹಿಡಿದ್ವಿ. ಅದರ ರೋಧ ಎಷ್ಟು ಅಂತ ಗೊತ್ತಾಯಿತು? 3 ಓಮ್ ಅಂತ ಗೊತ್ತಾಯಿತು. ಅರ್ಥ ಆಯ್ತಾ? ಇಷ್ಟು ನಮ್ಮ ಪ್ರಯೋಗ. ಚೆನ್ನಾಗಿತ್ತಲ್ವಾ? ಹಾಂ ಸರ್. ಸರಿ, ಹಾಗಾದರೆ ಇಲ್ಲಿಗೆ ನಮ್ಮ ಈ ಪ್ರಯೋಗ ಮುಕ್ತಾಯವಾಯಿತು. ನಮಸ್ಕಾರ.